ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 4th ಸೆಮ್ BComನ ಕನ್ನಡ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ನೋಡಿ ಹೇಳು ಚಂದಿರ ಅಂತ ಹೇಳಿ. ಇದನ್ನು ಬರೆದಿರೋದು ಅಬ್ದುಲ್ ರಜೀದ್ ಅವರು. ಸೊ ಈ ಒಂದು ಲೆಸನ್ನ ನಾನು ಕಂಪ್ಲೀಟ್ ಸಮರಿನ ಹೇಳ್ತಾ ಹೋಗ್ತೀನಿ, ಓಕೆನಾ. ಇವಾಗ ಫಸ್ಟು ಇದ್ರ ಹಿನ್ನೆಲೆನ ನಾವು ನೋಡೋದಾದರೆ, ನೋಡಿ ಹೇಳು ಚಂದಿರ ಏನು ಅಬ್ದುಲ್ ರಜೀದ್ ಅವ್ರು ಬರೆದಿದ್ದಾರಲ್ಲ, ಈ ಒಂದು ಲೆಸನ್ ಬಂದುಬಿಟ್ಟು ಕಂಪ್ಲೀಟಾಗಿ ಅಂಧತ್ವ ಹೊಂದಿರುವಂಥ ಒಂದು 4 ಸಹೋದರಿ ಇರ್ತಾರೆ, ಓಕೆನಾ. ಅವರ ಬಗ್ಗೆ ಈ ಒಂದು ಕಂಪ್ಲೀಟ್ ಲೆಸನ್ ಆಗಿದೆ. ಅಂದರೆ ಅವ್ರ ಜೀವನ ಯಾವ ರೀತಿ ಇತ್ತು, ಹಾಗೆ ಅವ್ರಿಗಿದ್ದಂತಹ ಒಂದು ಸಂಗೀತ ಪ್ರತಿಭೆ ಯಾವ ರೀತಿ ಇತ್ತು, ಮತ್ತು ಅವ್ರ ಬದುಕಿನ ಹೋರಾಟ ಆಗಿರ್ಬೋದು ಅಥವಾ ಅವ್ರು ಅನುಭವಿಸಿದಂಥ ನೋವಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಈ ಒಂದು ಕಂಪ್ಲೀಟ್ ಲೆಸನ್ ಆಗಿದೆ, ಓಕೆನಾ. ಈಗ ಡೈರೆಕ್ಟ್ ನಾವು ಲೆಸನ್ನ ನಾವು ನೋಡೋದಾದರೆ, ಇಲ್ಲಿ ಲೇಖಕರು ಏನು ಹೇಳ್ತಿದ್ದಾರೆ ಅಂದರೆ, ಫಸ್ಟು ಅಂಧರ ಬಗ್ಗೆ ಹೇಳ್ತಿದ್ದಾರೆ. ಅಂದರೆ ಅಂಧರ ಒಂದು ಜೀವನ ಆಗಿರ್ಬೋದು, ಹಾಗೆ ಅವರ ಒಂದು ಜೀವನ ಯಾವ ರೀತಿ ನಡೆಸ್ತಿದ್ದಾರೆ ಅನ್ನೋ ಅವರ ಒಂದು ಅಭಿಪ್ರಾಯನ ಈ ಒಂದು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಹೋಗಿದ್ದಾರೆ, ಓಕೆನಾ. ಸೊ ನಮ್ಗನ್ಸುತ್ತೆ ಏನು ಪಾಪ ಅಂಧರು ಏನಿದಾರಲ್ಲ ಅವರಿಗೆ ಕಣ್ಣು ಕಾಣಿಸಲ್ಲ ಅಂತ ಹೇಳಿ ನಮಗೆಲ್ಲ ಗೊತ್ತು. ಬಟ್ ಇಲ್ಲಿ ಲೇಖಕರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಅವ್ರಿಗೆ ಕಣ್ಣು ಕಾಣಿಸ್ತೇ ಇರ್ಬೋದು, ಓಕೆನಾ. ಅಂದರೆ ಹೊರಗಿನ ಜಗತ್ತೇನಿದೆಯಲ್ಲ ಅದು ಅವ್ರಿಗೆ ಕಾಣಿಸ್ತೇ ಇರ್ಬೋದು, ಅದು ಕಂಪ್ಲೀಟಾಗಿ ಕತ್ಲೆ ಆಗಿರ್ಬೋದು. ಬಟ್ ಅವರ ಒಂದು ಒಳಗಿನ ಜಗತ್ತೇನಿದೆಯಲ್ಲ ಅದು ಕಂಪ್ಲೀಟಾಗಿ ಬೆಳಕಿಂದ ತುಂಬಿರುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ, ಓಕೆನಾ, ಲೇಖಕರು. ಸೊ ಅಂಧರಿಗೆ ಕೆಲವೊಮ್ಮೆ ಒಂದು ಸಾಮಾನ್ಯ ಮನುಷ್ಯರಿಗಿಂತ ಹೆಚ್ಚು ಪ್ರಜ್ಞೆ ಆಗಿರ್ಬೋದು ಅಥವಾ ಸೂಕ್ಷ್ಮ ವಿಚಾರಗಳನ್ನೆಲ್ಲ ಇವ್ರಿಗೆ ಬೇಗ ಅರ್ಥ ಆಗುತ್ತೆ ಅಂತ ಇಲ್ಲಿ ಅವರ ಒಂದು ಅಭಿಪ್ರಾಯನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ, ಓಕೆನಾ. ಈ ಒಂದು ಸ್ಟೋರಿ ಬಂದುಬಿಟ್ಟು 4 ಸಹೋದರಿಯರ ಬಗ್ಗೆ, ಓಕೆನಾ. 4 ಸಹೋದರಿಯರು ಬಂದುಬಿಟ್ಟು ಕಂಪ್ಲೀಟಾಗಿ ಹುಟ್ಟಿನಿಂದಲೇ ಅವರು ಅಂಧರಾಗಿರ್ತಾರೆ. ಅವರ ಒಂದು ಕಂಪ್ಲೀಟ್ ಲೆಸನ್ ಇಲ್ಲಿ ಈ ಒಂದು ಲೆಸನ್ ಆಗಿದೆ, ಓಕೆನಾ. ನೋಡಿ ಹೇಳು ಚಂದಿರ ಅನ್ನೋದು ಕಂಪ್ಲೀಟಾಗಿ ಅಂಧರು ಇರ್ತಾರೆ. 4 ಸಹೋದರಿಯರು ಅವರು ಹುಟ್ಟಿದಿಂದನೇ ಅಂಧರಾಗಿರ್ತಾರೆ. ಸೊ ಅವರ ಒಂದು ಪ್ರತಿಭೆ ಆಗಿರ್ಬೋದು ಅಥವಾ ಅವರ ಒಂದು ಜೀವನದ ಹೋರಾಟ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಈ ಒಂದು ಸ್ಟೋರಿ, ಓಕೆನಾ. ಸೊ ಇವಾಗ ಇಲ್ಲಿಂದ ಕಂಪ್ಲೀಟ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಏನು ಅಂದರೆ, ಸುಮಾರು ಒಂದು 4 ವರ್ಷಗಳ ಹಿಂದೆ ಲೇಖಕರು ಏನು ಮಾಡ್ತಾರೆ ಅಂದರೆ, ಸಹೋದರಿಯರನ್ನ ಭೇಟಿ ಆಗಬೇಕು ಅಂತ ಹೇಳಿ ಹೋಗ್ತಾರೆ, ಓಕೆನಾ. ಅಂದರೆ ಈ 4 ಸಹೋದರಿ ಏನಿರ್ತಾರಲ್ಲ, ಅಂದರೆ ಹುಟ್ಟಿದಾಗಿಂದನೇ ಇವರು ಅಂಧರು, ಓಕೆನಾ. ಇವರಿಗೆ ಕಣ್ಣು ಕಾಣಿಸ್ತಿರಲ್ಲ. ಸೊ ಅವ್ರನ್ನ ಭೇಟಿ ಆಗಬೇಕು ಅಂತ ಇಲ್ಲಿ ಲೇಖಕರು ಹೋಗ್ತಾರೆ, ಓಕೆನಾ. ಹೋದಾಗ ಲೇಖಕರಿಗೆ ಫಸ್ಟೇ ಗೊತ್ತಿರುತ್ತೆ ಏನು ಅಂದರೆ, ಈ ಸಹೋದರಿಯರು ಏನಿರ್ತಾರೆ ಇವರು ತುಂಬ ಚೆನ್ನಾಗಿ ಹಾಡು ಹೇಳ್ತಿರ್ತಾರೆ, ಓಕೆನಾ. ಉರ್ದು ಗೀತೆಗಳಾಗಿರ್ಬೋದು ಅಥವಾ ಕನ್ನಡ ಭಾವಗೀತೆಗಳನ್ನಾಗಿರ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡ್ತಿರ್ತಾರೆ. ಬಟ್ ಇವ್ರು ಅಲ್ಲಿ ಹೋದಾಗ ಅವ್ರಿಗೊಂದು ಶಾಕ್ ಆಗಿರುತ್ತೆ. ಏನು ಅಂದರೆ, ಅವ್ರು ಹೇಳ್ತಾರೆ ಇನ್ನು ಮುಂದೆ ನಾವು ಹಾಡಲ್ಲ ಅಂತ ಹೇಳಿಬಿಟ್ಟು ಅವ್ರು ಆಲ್ರೆಡಿ ತೀರ್ಮಾನ ಅನ್ನೋದನ್ನ ಮಾಡಿರ್ತಾರೆ, ಓಕೆನಾ. ಸೊ ಅವ್ರು ನಾನು ಆಗಲೇ ಹೇಳ್ದಂಗೆ ಕನ್ನಡ ಭಾವಗೀತೆಗಳಾಗಿರ್ಬೋದು ಅಥವಾ ಉರ್ದು ಹಾಡುಗಳಾಗಿರ್ಬೋದು ಇವರು ತುಂಬ ಚೆನ್ನಾಗಿ ಆಡ್ತಿದ್ರು. ಬಟ್ ಇವಾಗ ಅವ್ರು ಯಾವ ರೀತಿ ತೀರ್ಮಾನ ಅದನ್ನು ಮಾಡ್ಕೊಂಡಿದ್ದಾರೆ ಅಂದರೆ, ಮನೆಯಲ್ಲೇ ಕುರಾನ್ ಓದುತ್ತಾ ಮತ್ತು ನಮಾಜ್ ಮಾಡುತ್ತಾ ಶಾಂತವಾಗಿ ಬದುಕಬೇಕು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಏನು ಈ ರೀಸನ್ ಏನು, ಇವರು ಹಾಡೋಕ್ಕೆ ಕಾರಣ ಅಂದರೆ ಹಾಡೋದನ್ನ ನಿಲ್ಲಿಸೋದಕ್ಕೆ ಏನು ರೀಸನ್ನು ಅಂದರೆ, ಅವರ ಒಂದು ತಮ್ಮ ಇರ್ತಾರಲ್ಲ, ಅವ್ರ ತಮ್ಮನ ಒಂದು ಧಾರ್ಮಿಕ ಹಠ ಮತ್ತು ಕುಟುಂಬದ ಒಂದು ಪರಿಸ್ಥಿತಿಗಳೇನಿದೆಯಲ್ಲ, ಇದರಿಂದ ಅವರು ಇನ್ನು ಮುಂದೆ ಹಾಡಬಾರ್ದು ಅಂತ ಹೇಳಿ ಅವರು ನಿರ್ಧಾರ ಮಾಡಿರ್ತಾರೆ, ಓಕೆನಾ. ಬಟ್ ಲೇಖಕರಿಗೆ ಯಾವ ರೀತಿ ಅನಿಸುತ್ತೆ ಅಂದರೆ, ಲೇಖಕರು ಇದನ್ನು ಕೇಳಿದ ತಕ್ಷಣ ಲೇಖಕರಿಗೆ ತುಂಬ ಬೇಜಾರಾಗುತ್ತೆ, ಓಕೆನಾ. ಯಾಕೆ ಅಂದರೆ ಅವ್ರು ಅಷ್ಟು ಚೆನ್ನಾಗಿ ಆಡ್ತಿದ್ದವರು ಯಾಕೆ ಇವಾಗ ಹಾಡಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಏನು ಅಂದರೆ ಒಂದೇ ಒಂದು ಸತಿ ಯಾರು ಹಾಡಿ ನನ್ನ ಮುಂದೆ, ಒಂದೇ ಒಂದು ಸಾಲ ಆದರೂ ಹಾಡಿ ಅಂತ ಹೇಳಿ ಕೇಳ್ಕೊಂಡಾಗ ಅವಾಗ ಆ ಅಂಧ ಹೆಣ್ಮಕ್ಳು ಇರ್ತಾರಲ್ಲ, ಅಂದರೆ ಸಹೋದರಿಯರು ಇರ್ತಾರಲ್ಲ, ಅವರ ತಂದೆ ಬಂದುಬಿಟ್ಟು ಅಲಿ ಮೊಹಮ್ಮದ್ ಖಾನ್ ಅಂತ ಹೇಳಿ. ಸೊ ಇವರೇನು ಹೇಳ್ತಾರೆ ಅಂದರೆ, ಸರಿ ಆಯಿತು, ಈ ಲೇಖಕರು ಪಾಪ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಿರ್ತಾರಲ್ಲ, ಸೊ ಅದಕ್ಕೆ ಆಯಿತು ಒಂದೇ ಒಂದು ಸತಿ ಯಾರು ಹಾಡಿ ಅಂತ ಹೇಳಿಬಿಟ್ಟು ಅವ್ರ ತಂದೆ ಹೇಳ್ತಾರೆ. ಅವಾಗ ಆ 4 ಸಹೋದರಿಯವರು ಏನು ಮಾಡ್ತಾರೆ ಅಂದರೆ, ಒಂದೇ ಆತ್ಮ ಲೈಕ್ ಒಂದೇ ರೀತಿ 4 ಜನನೂ ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ. ಅಂದರೆ ಕನ್ನಡ ಭಾವಗೀತೆಗಳು ಏನಿರುತ್ತಲ್ಲ ಅದನ್ನು ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ. ಸೊ ಇದನ್ನು ಕೇಳಿದಂತಹ ಲೇಖಕರಿಗೆ ಒಂದು ಕಡೆ ತುಂಬ ಬೇಜಾರಾಗುತ್ತೆ, ಹಾಗೆ ಭಾವುಕರಾಗೋಗ್ತಾರೆ. ಯಾಕೆ ಅಂದರೆ ಇಷ್ಟು ಚೆನ್ನಾಗಿ ದೇವರು ಇಷ್ಟು ಚೆನ್ನಾಗಿ ಕಂಠ ಕೊಡಬೇಕಾದ್ರೆ ಇವರು ಯಾಕೆ ಹಾಡ್ತಿಲ್ಲ ಅಂತ ಹೇಳಿ ಅವರಿಗೆ ಕಂಪ್ಲೀಟಾಗಿ ತುಂಬ ಬೇಜಾರಾಗೋಗುತ್ತೆ. ಸರಿ ಆಯಿತು ಅಂದ್ಕೊಂಡು ಅವರು ಅಟ್ಲೀಸ್ಟ್ ಲಾಸ್ಟ್ ಟೈಮ್ ಆದರೂ ನಾನು ಇವ್ರ ಹಾಡೋದನ್ನ ಕೇಳಿದ್ನಲ್ಲ ಅಂತ ಹೇಳಿ ಅವ್ರಿಗೆ ಖುಷಿ ಆಗುತ್ತೆ, ಓಕೆನಾ.
ಸೊ ಲೇಖಕರು ಅವಾಗ ಏನು ಮಾಡ್ತಾರೆ ಅಂದರೆ ಅವಾಗ ಅವ್ರ ಮನೆಗೆ ಮತ್ತೆ ಹಿಂದಿರುಗಿ ಹೋಗ್ತಾರೆ. ಹಿಂದಿರುಗಿ ಹೋದ್ಮೇಲೆ ಅವರು ರಾತ್ರಿ ಮನೆ ಮೇಲೆ ಮಲ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅವಾಗ ಆಕಾಶದ ಮೇಲಿರುವಂಥ ಒಂದು ನಕ್ಷತ್ರಗಳು ಏನಿದೆಯಲ್ಲ, ಅಂದರೆ ಆಕಾಶ ಆಗಿರ್ಬೋದು, ನಕ್ಷತ್ರ ಆಗಿರ್ಬೋದು, ಇದೆಲ್ಲ ಅವ್ರಿಗೆ ಹೊಸ್ದಾಗಿ ಕಾಣ್ತಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಓಕೆನಾ. ಇದಾದಮೇಲೆ ಮತ್ತೆ 4 ವರ್ಷಗಳು ಬಿಟ್ಟು ಲೇಖಕರು ಏನು ಮಾಡ್ತಾರೆ ಅಂದರೆ ಮತ್ತೆ ಆ ಒಂದು ಅಂಧರಿದ್ರಲ್ಲ ಅವ್ರ ಮನೆಗೆ ಹೋಗ್ತಾರೆ. ಓಕೆನಾ. ಮನೆಗೆ ಹೋಗೋದು ಏನಕ್ಕೆ ಅಂದರೆ ನಾರ್ಮಲಾಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಬಟ್ ಅವ್ರು 4 ವರ್ಷಗಳು ಬಿಟ್ಟು ಆ ಮನೆಗೆ ಹೋದಾಗ ಅಲ್ಲಿನ ಪರಿಸ್ಥಿತಿ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಚೇಂಜ್ ಆಗಿರುತ್ತೆ. ಓಕೆನಾ. ಯಾವ ರೀತಿ ಚೇಂಜ್ ಆಗಿರುತ್ತೆ ಅಂದರೆ ಆ 4 ಸಹೋದರಿಯರ ಅಪ್ಪ ಇರ್ತಾರಲ್ಲ, ಅಲಿ ಮಹಮ್ಮದ್ ಖಾನ್ ಇರ್ತಾರಲ್ಲ, ಸೊ ಅವ್ರು ಸತ್ತೋಗಿರ್ತಾರೆ. ಹಾಗೆಯೇ ಮನೇಲಿ ಇದ್ದಂಥ ಒಗ್ಗಟ್ಟು ಏನಿದೆಯಲ್ಲ ಆ ಒಗ್ಗಟ್ಟು ಕಂಪ್ಲೀಟಾಗಿ ಕಡಿಮೆ ಆಗಿರುತ್ತೆ. ಮತ್ತು ಸಂತೋಷ ಇತ್ತಲ್ಲ, ಆ ಸಂತೋಷನೂ ಕೂಡ ಕಮ್ಮಿ ಆಗಿರುತ್ತೆ. ಓಕೆನಾ. ಟೋಟಲ್ ಆಗಿ ಅಲ್ಲಿ 4 ಜನ ಅಂಧ ಸಹೋದರಿಯರಿರ್ತಾರಲ್ಲ, ಆ 4 ಜನದಲ್ಲಿ 2 ಅವ್ರ ತಾಯಿ ಬೇರೆ ಕಡೆ ಕರ್ಕೊಂಡು ಹೋಗಿರ್ತಾರೆ. ಓಕೆನಾ. 2 ಸಹೋದರಿಯರು ಯಾರ್ಯಾರು ಅಂದರೆ ಅವ್ರ ತಾಯಿ. ಓಕೆನಾ. ಅವ್ರ ತಾಯಿ ಈ 2 ಪಾಕಿಸ್ತಾನದ ಕರಾಚಿಗೆ ಕರ್ಕೊಂಡು ಹೋಗಿರ್ತಾರೆ. ಓಕೆನಾ. ಯಾರ್ಯಾರು ಅಂದರೆ ಆಯಿಷಾ ಮತ್ತು ಮರಿಯಾ ಅಂತ ಹೇಳಿ ಈ 2 ಸಹೋದರಿಯರನ್ನ ಅವ್ರ ಜೊತೆಗೆ ಪಾಕಿಸ್ತಾನದ ಕರಾಚಿಗೆ ಕರ್ಕೊಂಡು ಹೋಗಿರ್ತಾರೆ. ಓಕೆನಾ. ಅಲ್ಲೇನಾಗುತ್ತೆ ಅಂದರೆ ಆಯಿಷಾ ಹಾಡು ಹೇಳಬೇಕಾದ್ರೆ ಬಿಲಾಲ್ ಪಾಟೀಲ್ ಎಂಬ ಅವನು ಕೂಡ ಅಂಧ ಗಾಯಕ. ಓಕೆನಾ. ಸೊ ಇವನೇನು ಮಾಡ್ತಾನೆ ಅಂದರೆ ಆಯಿಷಾಲ ಹಾಡು ಅಂದರೆ ಅವಳ ಒಂದು ಗಾಯನ ಏನಿದೆಯಲ್ಲ ಅದಕ್ಕೆ ಮಾರು ಹೋಗಿ ಆಯಿಷಾನ ಮದುವೆ ಆಗಬೇಕು ಅಂತ ಹೇಳಿ ಅವನು ಬಯಸ್ತಾನೆ. ಓಕೆನಾ. ಅಂದರೆ ಅವಳು ಅಷ್ಟು ಚೆನ್ನಾಗಿ ಹಾಡ್ತಿರ್ತಾಳಲ್ಲ. ಈವನ್ ಬಿಲಾಲ್ ಪಾಟೀಲ್ ಕೂಡ ಇವನು ಕೂಡ ಅಂಧ ಗಾಯಕನೇ ಆಗಿರ್ತಾನೆ. ಇವನು ಕೂಡ ತುಂಬ ಚೆನ್ನಾಗಿ ಹಾಡ್ತಿರ್ತಾನೆ. ಅದೇ ರೀತಿ ಆಯಿಷಾಳ ಹಾಡನ್ನ ಕೇಳಿದ ತಕ್ಷಣ ಇವನಿಗೆ ತುಂಬ ಇಷ್ಟ ಆಗುತ್ತೆ. ಅವಳನ್ನೇ ಮದುವೆ ಆಗಬೇಕು ಅಂತ ಹೇಳಿ ಇವನು ಡಿಸೈಡ್ ಮಾಡ್ತಾನೆ. ಓಕೆನಾ. ಸೊ ಈ ಸಂಬಂಧಕ್ಕಾಗಿ ಅಂದರೆ ಈ ಒಂದು ಮದುವೆಗೋಸ್ಕರನೇ ಅವರು ಕರಾಚಿಗೆ ಹೋಗಿರ್ತಾರೆ. ಓಕೆನಾ. ಬಟ್ ಮನೇಲಿ ಏನಾಗಿರುತ್ತೆ ಅಂದರೆ ಮನೆಯಲ್ಲಿ ಯೂಶ್ವಲಿ 4 ಜನ ಹೆಣ್ಮಕ್ಳಲ್ಲಿ 2 ಅವ್ರ ತಾಯಿ ಕರ್ಕೊಂಡು ಹೋಗಿರ್ತಾರೆ ಪಾಕಿಸ್ತಾನಿಗೆ. ಇನ್ನು 2 ಸಹೋದರಿಯರ ಕತೆ ಯಾವ ರೀತಿ ಇರುತ್ತೆ ಅಂದರೆ 2 ಸಹೋದರಿಯರು ಯಾರ್ಯಾರು ಅಂದರೆ ಕನೀಜಾ ಫಾತಿಮಾ ಮತ್ತು ಫಿದೋಸ್ ಅಂತ ಹೇಳಿ 2 ಸಹೋದರಿಯರು. ಓಕೆನಾ. ಸೊ 2 ಸಹೋದರಿಯರು ಕೂಡ ಲೇಖಕರ ಜೊತೆಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರ ಒಂದು ಜೀವನದ ಕಷ್ಟಗಳನ್ನ ಇಲ್ಲಿ ಲೇಖಕರಿಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ರೀತಿ ಅಂದರೆ ಅವ್ರ ತಂದೆ ಬದುಕಿದ್ದಾಗ ಈ ಹೆಣ್ಮಕ್ಳು ಏನಿದಾರಲ್ಲ ಅವ್ರಿಗೆ ಕಷ್ಟ ಅನ್ನೋದಾಗಿರ್ಬೋದು ಅಥವಾ ಅಂಧತ್ವದ ಒಂದು ಕಷ್ಟ ಆಗಿರ್ಬೋದು, ಇದು ಯಾವುದೂ ಅವ್ರಿಗೆ ಗೊತ್ತಿರಲ್ಲ. ಓಕೆನಾ. ಅಂದರೆ ತಂದೆ ಪ್ರೀತಿ ಆಗಿರ್ಬೋದು, ಅವ್ರ ರಕ್ಷಣೆಯಿಂದ ಅವ್ರಿಗೆ ಅದು ಯಾವುದೋ ರೀತಿಯ ಕಷ್ಟ ಅಂತಲೇ ಅನ್ನಿಸ್ತಿರ್ಲಿಲ್ಲ. ಬಟ್ ಅವ್ರ ತಂದೆ ಸತ್ತ ಮೇಲೆ ಅವ್ರಿಗೆ ಅವ್ರ ಲೈಫ್ ತುಂಬ ಕಷ್ಟ ಆಯಿತು ಅಂತ ಇಲ್ಲಿ ಲೇಖಕರಿಗೆ ಅವ್ರು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಡುಗೆ ಕೆಲಸ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಕೆಲಸ ಕೂಡ ಇವರೇ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅವ್ರ ಕಷ್ಟಗಳನ್ನ ಅವ್ರು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗೆ ಅವ್ರು ಹೇಳ್ತಾರೆ ಏನು ಅಂದರೆ ತಮ್ಮನ ಕುಟುಂಬ ಕೂಡ ದೊಡ್ಡದಾಗಿದೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಸಹೋದರಿಯರ ಮೇಲಿದ್ದಂತಹ ಹಳೆ ಪ್ರೀತಿ ಆಗಿರ್ಬೋದು ಅಥವಾ ಸ್ವತಂತ್ರ ಆಗಿರ್ಬೋದು, ಇದು ಯಾವುದು ನಮಗೆ ಸಿಕ್ಕಿಲ್ಲ ಅಂತ ಇಲ್ಲಿ ಆ ಒಂದು ಹೆಣ್ಮಕ್ಳು ಅವ್ರಿಗೆ ಆಗ್ತಿರೋಂತಹ ಒಂದು ಕಷ್ಟಗಳ ಬಗ್ಗೆ ಇಲ್ಲಿ ಲೇಖಕರಿಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಸೊ ಅದನ್ನು ಕೇಳಿದಂತಹ ಲೇಖಕರಿಗೆ ತುಂಬ ಬೇಜಾರಾಗುತ್ತೆ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ಆಡ್ತಿದ್ದಂತಹ ಹೆಣ್ಮಕ್ಳು ಅಷ್ಟು ಒಂದೇ ಸತಿ ಹಾಡೋದನ್ನ ಬಿಟ್ಟರು, ಅದಾದಮೇಲೆ ಈ ರೀತಿ ಆಯ್ತಲ್ಲ ಅಂತ ಹೇಳಿ ಲೇಖಕರಿಗೆ ಒಂದು ಕಡೆ ತುಂಬ ಬೇಜಾರು ಅನಿಸ್ತಿರುತ್ತೆ. ಓಕೆನಾ. ಸೊ ಇದಾದಮೇಲೆ ಲೇಖಕರು ಆ ಒಂದು ಕುಟುಂಬದ ಇತಿಹಾಸದ ಬಗ್ಗೆ ವಿವರಿಸ್ತಾ ಹೋಗಿದ್ದಾರೆ. ಓಕೆನಾ. ಸೊ ಅವ್ರ ಪೂರ್ವಜರು ಬಂದ್ಬಿಟ್ಟು ಸುಮಾರು 160 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನದಲ್ಲಿ ಇರ್ತಾರೆ. ಓಕೆನಾ. ಇದಾದಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಮೈಸೂರಿಗೆ ವಲಸೆ ಬರ್ತಾರೆ. ಓಕೆನಾ. ಬಂದ ಮೇಲೆ ಮೈಸೂರಿನಲ್ಲಿ ಒಂದು ದೊಡ್ಡ ಮನೆ ಕಟ್ಸ್ಕೊಂಡು ಹಾಗೆ ಅರಮನೆಗೆ ಸಂಬಂಧಿಸಿದಂಥ ಒಂದು ವ್ಯಾಪಾರ ಆಗಿರ್ಬೋದು ಮತ್ತು ಗುತ್ತಿಗೆ ಕೆಲಸಗಳನ್ನ ಇದನ್ನೆಲ್ಲ ಮಾಡ್ತಿದ್ರಂತೆ. ಸೊ ಕುಟುಂಬ ಕಂಪ್ಲೀಟಾಗಿ ಶ್ರೀಮಂತದಲ್ಲಿರುತ್ತೆ. ಹಾಗೆ ಕುಟುಂಬನ ತುಂಬ ಜನ ಗೌರವಿಸ್ತಿರ್ತಾರೆ. ಓಕೆನಾ. ಇದನ್ನು ಯಾರು ಹೇಳಿದ್ರು ಅಂದರೆ ಅವರ ಒಂದು ತಾಯಿ ಏನಿರ್ತಾರಲ್ಲ ಅವರು ತಮ್ಮ ವಂಶದ ಕಥೆಗಳನ್ನ ಹೆಮ್ಮೆಯಿಂದ ಹೇಳ್ಕೊಡ್ತಿದ್ರು. ಯಾಕೆ ಅಂದರೆ ಅವ್ರಿಗೆ ಬಂದುಬಿಟ್ಟು ರಾಜಮನೆತನ ಏನಿದೆಯಲ್ಲ ಅದಕ್ಕೆ ಸಂಬಂಧಿಸಿದ ಕೆಲಸಗಳನ್ನ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಅನ್ನೋದನ್ನ ನಡೆಸ್ತಿದ್ರು. ಓಕೆನಾ. ಇವರ ಒಂದು ಪೂರ್ವಜರು. ಓಕೆನಾ. ಇದನ್ನು ಲೇಖಕರು ಇಲ್ಲಿ ಹೇಳ್ತಾ ಹೋಗಿದ್ದಾರೆ.
ಸೊ ಅವ್ರೇನು ಮಾಡ್ತಾರೆ ಅಂದರೆ ಲೇಖಕರು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಸ್ಟೋರಿ ಅನ್ನೋದನ್ನೆಲ್ಲ ಹೇಳಿ, ಇದು ಅವ್ರ ಅಪ್ಪನೂ ಕೂಡ ಹೇಳ್ದಂತಹ ಒಂದು ಸ್ಟೋರಿ, ಓಕೆನಾ. ಅದು ಸ್ಟೋರಿ ಎಲ್ಲ ನೆನಪಿಸ್ಕೊಂಡು ಸರಿ ಆಯಿತು ಅಂತ ಲಾಸ್ಟಲ್ಲಿ ಅಲ್ಲೇ ಟೀ ಕುಡಿದು ಅಂದರೆ ಚಹಾ ಕುಡಿದ್ಬಿಟ್ಟು ಸರಿ ಆಯಿತು ಇನ್ನೇನು ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಅವ್ರು ಹಾಗೆ ಹೇಳ್ತಾರೆ ಲೇಖಕರು, ನೆಕ್ಸ್ಟು ಅಮ್ಮ ಬಂದಮೇಲೆ ಬರ್ತೀನಿ ಮತ್ತೆ ನಿಮ್ಮನ್ನ ನೋಡೋದಕ್ಕೆ ಅಂತ ಹೇಳಿ ಬರ್ತಾರೆ. ಸೊ ಆವಾಗ ಲೇಖಕರು ಹೊರ ಬಂದ ತಕ್ಷಣ ಅವ್ರಿಗೆ ಒಂಥರ ಬೇಜಾರಾಗುತ್ತೆ, ಓಕೆನಾ. ಅವ್ರು ಮತ್ತೆ ಹಿಂತಿರುಗಿ ಹೇಳ್ತಾರೆ ಏನು ಅಂದರೆ, ನೀವೇನಾದ್ರು ಮತ್ತೆ ಕನ್ನಡ ಭಾವಗೀತೆಗಳನ್ನ ಏನಾದ್ರು ಹಾಡಿದ್ರೆ ಇಡೀ ಕನ್ನಡ ನಾಡೇ ಕಿವಿಯಾಗಿ ಕೇಳ್ತದೆ ಅಂತ ಹೇಳ್ತಾರೆ. ಸೊ ಮನೆಯಿಂದ ಆಚೆ ಬಂದಮೇಲೆ ಲೇಖಕರಿಗೆ ಫುಲ್ಲು ಖಾಲಿತನ ಅನ್ನೋದನ್ನ ಮೂಡ್ತಿರುತ್ತೆ, ಓಕೆನಾ. ಸೊ ಅವ್ರಿಗೆ ಅಲ್ಲೊಂದು ಕ್ವಶನ್ ಅನ್ನೋದು ಅಥವಾ ಒಂದು ಪ್ರಶ್ನೆ ಅನ್ನೋದು ಕಾಡ್ತಾ ಹೋಗುತ್ತೆ, ಏನು ಅಂದರೆ ಈಗ ಯಾರು ಹಾಡುವುದು, ಈಗ ಯಾರು ಕೇಳುವುದು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಅವ್ರನ್ನ ಕಾಡ್ತಿರುತ್ತೆ, ಓಕೆನಾ. ಇಲ್ಲಿ ಹೇಳಿದ್ದಾರೆ ಏನು ಅಂದರೆ, ಹೋಳಿ ಹುಣ್ಣಿಮೆಯ ಚಂದ್ರ ಆಕಾಶದಲ್ಲಿ ಎತ್ತರದಲ್ಲಿ ಇದ್ದರೂ ಅವರ ಮನಸ್ಸಿನಲ್ಲಿ ದುಃಖ ತುಂಬಿರುತ್ತದೆ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಅಂದರೆ ಈಗ ಅವರು ಲೈಕ್ ಅವ್ರು ಹಾಡಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ರು, ಹಾಗೆಯೇ ಅವ್ರಿಗಾದಂತಹ ಒಂದು ಜೀವನದಲ್ಲಿರುವಂಥ ಒಂದು ಕಷ್ಟಗಳು ಏನಿದೆಯಲ್ಲ ಇದೆಲ್ಲ ಕೂಡ ಲೇಖಕರಿಗೆ ಒಂದು ಕಡೆ ತುಂಬ ಬೇಜಾರು ಅನಿಸ್ತಿರುತ್ತೆ, ಓಕೆನಾ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಚಹಾ ಕುಡಿದು ಈ ಮಾತುಗಳನ್ನ ಹಾಡಿ ಅಲ್ಲಿಂದ ಬರ್ತಾರೆ, ಓಕೆನಾ. ಇಷ್ಟು ಕೂಡ ಈ ಒಂದು ಲೆಸನ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.